ರಂಗ ಪ್ರವೇಶಾತಿಯನ್ನು ದಾಂಡುಗಾರಿಕೆ ಭಾಗದಲ್ಲಿ ಮಾಡಿರುವುದಾಗಿ ತಿಳಿಸ್ತಾ ಇದ್ದಾವೆ. ಇನ್ನಿಂಗ್ಸ್ ಆರಂಭಗತಿಯನ್ನ ಕಾಣುತ್ತೆ. ತನ್ಮೂಲಕವಾಗಿ ಆರಂಭಿಕ ದಾಂಡುಗಾರಿಕೆ ವಿಭಾಗದಲ್ಲಿ ಒಂದೆಳೆಯಲ್ಲಿ ಪಂದ್ಯ ಕೊಡದ ಆಗಿರ್ತಕ್ಕಂಥ ವಿನಯ್ ಜೊತೆಯಾಟಕ್ಕಾಗಿ ನಂದ ಬಿಗು ಆರಂಭವನ್ನು ಮಾಡ್ತಾರೆ. ಕಾದು ನೋಡಬೇಕಾಗ್ತದೆ. ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ನಿನ್ನೆ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಕೂಟವನ್ನು ಆಡಿ ಈ ಹೊತ್ತಿನಲ್ಲಿ ಅದು ಎಷ್ಟರ ಮಟ್ಟಿಗೆ ಮುಂದುವರಿಸ್ತಾರೆ ಕಾದು ನೋಡಬೇಕಾಗ್ತದೆ. ವಿನಯ್ ಅಪ್ಪಿ ಆರಂಭಿಕ ಹಂತದ ಎಸ್ಸಾಕಾಗಿ ಮೊದಲ ಚೆಂಡು ಅಪ್ಪಿ ಬಿಟ್ಟಿರ್ತಕ್ಕಂಥ ಚೆಂಡು ಟೊಪ್ಪಿ ರಾಗು ಬಹಳಷ್ಟು ಉತ್ತಮ ರೀತಿಯ ಸೀಮಾ ರೇಖೆ ಅಂಚಿನಲ್ಲಿ ಬೌಂಡರಿಯನ್ನು ನಡೆಸ್ತಾ ಇದ್ದಾರೆ. ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳು ಬರ್ತಾ ಇದೆ. ತರ್ವಾಯ್ದ ಚೆಂಡಿಗಾಗಿ ಮತ್ತೆ ಮಗ ವಿನಯ್ ಅಪ್ಪಿ ಸ್ಟ್ರೈಕ್ ನಲ್ಲಿ ವಿನಯ್ ತಂಡಾರ್. ಹಲೋ ಇಲ್ಲಿ ನೋಡಿ, ಅಲ್ಲಿ ಯುವರ್ ಅನಂತಮೂರ್ತಿ ಪ್ಲೇ ಸ್ಟ್ಯಾಂಡ್ ಅಲ್ಲಿ ಒಂದು ಒನ್ ಪ್ಲಸ್ ಮೊಬೈಲ್ ಸಿಕ್ಕಿರತ್ತೆ. ಯಾರ್ದಾದ್ರೂ ಕಳೆದು ಹೋಗಿರೋ ದಯವಿಟ್ಟು ಕಾಮೆಂಟ್ರಿ ಬಾಕ್ಸ್ ಬಂದು ತಗೊಳ್ಕೊಳ್ಬೇಕು. ಇಲ್ಲಿ ಒನ್ ಪ್ಲಸ್ ಮೊಬೈಲ್ ಬ್ಲೂ ಕಲರ್ ಬ್ಯಾಕ್ ಪೌಚ್ ಆಗಿರುತ್ತೆ. ದಯವಿಟ್ಟು ಯಾರ್ದಾದ್ರೂ ಕಳೆದು ಹೋಗಿದ್ರೆ ದಯವಿಟ್ಟು ಪಡ್ಕೊಳ್ಬೇಕು. ಒನ್ ಪ್ಲಸ್ ಮೊಬೈಲ್ ಸುಂದರತೆ ಹೊಡೆತ ವಿನಯ್ ದಾಂಡಲ್ಲಿ ಮೊದಲ ಬೌಂಡರಿ ರವಾನೆಯನ್ನು ಕಂಡುಕೊಳ್ತಾ ಇದೆ. ಮೊದಲೇ ತಿಳಿಯಪಡಿಸಿದಾಗೆ ವಿನಯ್ ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆಗಳನ್ನು ನಡೆಸ್ತಾ ಇದ್ದಾರೆ. ಈಗ ಖಾತೆ ಆರಂಭಿಕ ಹಂತವನ್ನು ಕಂಡುಕೊಳ್ತಾ ಇದೆ. 4 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಅದ್ಯಾವ ತಂಡ ಮೊದಲ ಫೈನಲ್ ಟಿಕೆಟ್ ಅನ್ನು ಪಡಿತದೆ ಕಾಯ್ಬೇಕಾಗ್ತದೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಮುನೇತ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ ಮಲ್ನಾಡ್ ಹಂಟರ್ಸ್ ಪರವಾಗಿ. ಮತ್ತೆ ಸುಂದರತೆ ಹೊಡೆತ ತನ್ಮೂಲಕವಾಗಿ ಬೇಟ ಸ್ಥಳವನ್ನು ತುಂಬಿದ ರೂಪದಲ್ಲಿ ಕೂಡ ವಿನಯ್ ತಂಡ 1 ಬೌನ್ಸ್ ಬೌಂಡರಿಗಳನ್ನು ದಾಖಲಿಕೆ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ದಾಂಡುಗಾರಿಕೆಗಳನ್ನ ನಡೆಸುವಂತ ಲೆಕ್ಕಾಚಾರ. ಕೆಳ ಕ್ರಮಾಂಕದ ಹೊಡೆತ ಆರ್ಕರ್ ಮಾದರಿಯ ಚೆಂಡಿಗೆ ಇಲ್ಲಿ ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ನ ಕಡೆಯ ಚೆಂಡಿಗಾಗಿ ಮತ್ತೆ ಅಪ್ಪಿ ಹಿಂದಿನ ಪಂದ್ಯಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ನಡೆಸಿರ್ತಕ್ಕಂಥ ಅಪ್ಪಿ ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8 ಓಟಗಳಿಗೆ 2 ಬೌಂಡರಿ ಪೂರೈಕೆಯಲ್ಲಿ ತಲುಪ್ತಾ ಇದೆ. ತನ್ಮೂಲಕವಾಗಿ 6 ಓವರ್ಗಳ ಪಂದ್ಯಕೂಟ ಮೊದಲ ಸೆಮಿಫೈನಲ್ ಇದಾಗ್ತಾ ಇದೆ. ಪ್ರಶಸ್ತಿ ಸುತ್ತಿನ ಪಂದ್ಯಕ್ಕಾಗಿ ಮತ್ತೆ ಅದ್ಯಾವ ತಂಡ ಆರಂಭಿಕ ಹಂತದಲ್ಲಿಯೂ ಕೂಡ ಮೊದಲ ಫೈನಲ್ ಟಿಕೆಟ್ ಅನ್ನು ಪಡಿತಾರೆ ಕಾದು ನೋಡಬೇಕಾಗ್ತದೆ. ಯಶಸ್ವಿ ಮಟ್ಟದ ಪಂದ್ಯಕೂಟವನ್ನ ಈ ಒಂದು ಸೌಹಾರ್ದ ಟ್ರೋಫಿ ನಡೆಸ್ತಾ ಇದೆ. ಸುಜಿತ್ ಜೊತೆಗಾಗಿ ವಿನಯ್ ಹಾಗೇನೆ ಫೈಸಲ್ ಸುಹೇಲ್ ಈ ಒಂದು ಗೆಳೆಯರ ಬಳಗ ಈ ಸಂಸ್ಥೆ ಈ ಒಂದು ಪಂದ್ಯಕೂಟವನ್ನು ನಡೆಸ್ತಾ ಇದೆ. ಅಕ್ಷಯ್ ಎಸ್ಗಾರಿಕೆ ಭಾಗದಲ್ಲಿ ಬಿರುಸಿನ ಚೆಂಡು ಸ್ಟ್ರೈಕ್ ನಲ್ಲಿ ನಂದ ಕಿರಿಯ ಆಟಗಾರ ಅದೆಷ್ಟರ ಮಟ್ಟಿಗೆ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ನ ಪರವಾಗಿ ಆಡ್ತಾರೆ ಕಾದು ನೋಡಬೇಕಾಗ್ತದೆ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಮತ್ತೆ ಕಟರ್ ರೂಪದಲ್ಲಿ ಬೀಳ್ತಾ ಇದೆ. ಓಟಗಳಿಗೆ ಅನುವು ಮಾಡಿ ಕೊಡ್ತಾ ಇಲ್ಲ ಚೆಂಡು. ಕೊಂಚ ನಿಟ್ಟಿನಲ್ಲಿ ನಡುವಿನ ನೆಗೆತವನ್ನ ಕಂಡಿರ್ತಕ್ಕಂಥ ಚೆಂಡಿನ ಗತಿ ಪರಿವರ್ತನೆ ಆಗ್ತಾ ಇದೆ. ಮತ್ತೆ ಅಕ್ಷಯ್
ಸೂಪ್ ಶಾಟ್ ಮಾಡುವಂತ ಪ್ರಯತ್ನ, ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ದಾಂಡಿನ ಕೆಳಂಚನ್ನು ಸವರಿರ್ತಕ್ಕಂಥ ಚೆಂಡು ಡಾಟ್ ಬಾಲ್ಗಳಷ್ಟೇ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಹೊಡೆತ, ಮತ್ತೆ ಕೈಯಲ್ಲಿ ಚೆಂಡು, ಓಟಗಳು ಬರ್ತಾ ಇಲ್ಲ. ಸತತ 4 ಚೆಂಡುಗಳು ಕೂಡ ಡಾಟ್ ಬಾಲ್ ರವಾನೆಯನ್ನು ಕಂಡುಕೊಳ್ತಾ ಇದೆ. ಈ ರೀತಿಯಲ್ಲಿ ನಂದ ದಾಂಡಲಿ ವೈಯಕ್ತಿಕ ಮೊದಲ ಬೌಂಡರಿಗಳನ್ನು ರವಾನಿಸಿಕೊಳ್ತಾ ಇದ್ದಾರೆ. ನಂದ 12 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಸೆಮಿಫೈನಲ್ ಕಾಳಗ ಇದೆ. ಬಿರುಸಿನ ಹೊಡೆತ, ಮತ್ತೆ ಗ್ಯಾಪ್ ನ ಲಾಭವನ್ನು ಪಡಿತಾ ಇದ್ದಾರೆ. ಅಂತಿಮ 2 ಎಸೆತದಲ್ಲಿ 2ರ ಮುಂದೆ 2 ಬೌಂಡರಿಗಳನ್ನು ರವಾನಿಸಿಕೊಳ್ತಾ ಇದ್ದಾರೆ ನಂದ. 2 ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಕೂಟ, ಸೌಹಾರ್ದ ಟ್ರೋಫಿ ನಡೀತಾ ಇದೆ. ಹಾಗೇನೆ ಸೀಸನ್ 2 ಮುಂದಿನ ವರ್ಷ ಬರ್ತದೆ. ಇದೇ ಡಿಸೆಂಬರ್. ಮುಂದಿನ ವರ್ಷದಲ್ಲಿ 5, 6, 7 ಪ್ರಥಮ ಬಹುಮಾನ 1 ಲಕ್ಷ, ದ್ವಿತೀಯ ಬಹುಮಾನಕ್ಕಾಗಿ 50,000. ಈ ರೀತಿಯಲ್ಲಿ ಸೀಸನ್ 2 ಸಾಗಲಿಕ್ಕಿದೆ. ಬಿರುಸಿನ ಹೊಡೆತ, ವಿನಯ್ ಮತ್ತೆ ಸ್ಟ್ರೈಕ್ ನಲ್ಲಿ. ವಿನಯ್ ಅಪ್ಪಿ ಎಸೆಗಾರಿಕೆ ಭಾಗದಲ್ಲಿ ಮೊದಲ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ನಡೆಸಿರ್ತಕ್ಕಂಥ ಅಪ್ಪಿ ಮತ್ತೆ ಇವಾಗ ಬಿರುಸಿನ ನಟನೆಯ ಹೊಡೆತ, ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳು ಬರ್ತಾ ಇದೆ. ಸ್ವತಃ ಬಾದರ್ಗಳೇ ಒಂದು ಕ್ಷೇತ್ರ ರಕ್ಷಣೆಯ ಮುನ್ಸೂಚನೆಯನ್ನ ಅಂಕಣ ಒಳಭಾಗದಲ್ಲಿ ನಡೆಸ್ತಾ ಇದ್ದಾರೆ. ಮುಖಾಂತರವಾಗಿ ವಿನಯ್ ಆಟ ಮುಕ್ತಾಯ. ಮೊದಲ ಓವರ್ನಲ್ಲಿ 2 ಬೌಂಡರಿಗಳನ್ನು ರವಾನಿಸಿರ್ತಕ್ಕಂಥ ವಿನಯ್ ತಂಡಾರ್ ಇವಾಗ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಮೊದಲ ಆಘಾತ ಪಡಿತಾ ಇದೆ. ಲೋಹಿತ್ ರಿಪ್ಪಿನಪೇಟೆ ಎಸೆಗಾರಿಕೆ ದಂಡಗಾರಿಕೆ ಭಾಗದಲ್ಲಿ ಬಹಳಷ್ಟು ತನ್ನದೇ ಆದ ಚಾಪನ್ನು ಮೂಡಿಸಿರ್ತಕ್ಕಂಥ ಆಟಗಾರರು. ಲೋಹಿತ್ ರಿಪ್ಪಿನಪೇಟೆ 2ನೇ ಕ್ರಮಾಂಕದಲ್ಲಿ ಕೂಡ ಅಂಕಣ ಪ್ರವೇಶಾತಿಯನ್ನು ಕಂಡುಕೊಳ್ಬೇಕಾಗ್ತದೆ. ಅಲ್ಲಿ ವಿನಯ್ ಅಪ್ಪಿ ಬಹಳಷ್ಟು ಒಂದು ಉತ್ತಮ ರೀತಿಯ ವಿಕೆಟ್ ಕಬಳಿಸ್ತಾ ಇದ್ದಾರೆ. ಮೊದಲ ಉದ್ದರಿಯನ್ನು ಕಳ್ಕೊಂಡಿರ್ತಕ್ಕಂಥ ನ್ಯಾಷನಲ್ ಕ್ಲಬ್ ತೀರ್ಥಹಳ್ಳಿ. ನೆಗೆತವನ್ನು ಕಾಟಿರ್ತಕ್ಕಂಥ ಚೆಂಡು, ಮತ್ತೆ ಗ್ಯಾಪ್ ಶಾಟ್ ಲಭಿಸ್ತಾ ಇದೆ. ಇಬ್ಬರ ನಡುವಣ ಹೋಗಿರ್ತಕ್ಕಂಥ ಚೆಂಡು ಬಿಟ್ಟ ಸ್ಥಳವನ್ನು ತುಂಬಿರೋ ರೂಪದಲ್ಲಿ ಗ್ಯಾಪ್ ಶಾಟ್ ಬೌಂಡ್ರಿ. 4 ಓಟದ ಸೇರ್ಪಡೆ, 20 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಚಾಲ್ತಿ ಕಂಡಿರ್ತಕ್ಕಂಥ 3ನೇ ಓವರ್ನ 4ನೇ ಚೆಂಡಿನಲ್ಲಿಯೂ ಕೂಡ 5ನೇ ಚೆಂಡಿಗಾಗಿ ಮತ್ತೆ ಇವಾಗ ಅಪ್ಪಿ ಮುಂದುವರಿಸಬೇಕಾಗ್ತದೆ. ಉತ್ತಮ ರೀತಿಯ ಎಸೆಗಾರಿಕೆ, ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. 3ನೇ ಓವರ್ನ ಅಂತಿಮ ಚೆಂಡು ಇದಾಗ್ತಾ ಇದೆ. ಸ್ಟ್ರೈಕ್ ನಲ್ಲಿ ಮತ್ತೆ ಲೋಹಿತ್ ರಿಪ್ಪಿನಪೇಟೆ, ಎಸಕ್ಕಾಗಿ ವಿನಯ್ ಮುಂದುವರಿಕೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಸಚಿನ್ ಗಿರಸ ಮಾಡ್ತಾ ಇದ್ದಾರೆ. ಹಿಂದಿನ ಪಂದ್ಯಾವಳಿಯ ಹೀರೋ, ಮ್ಯಾನ್ ಆಫ್ ದ ಮ್ಯಾಚ್ ಗೆ ಲಗ್ಗೆ ಆಗಿರ್ತಕ್ಕಂಥ ಆಟಗಾರರು. ಆ ತನ್ಮಯದಲ್ಲಿ 4ನೇ ಓವರ್ನ ಪರಿಚಯದಲ್ಲಿ ಯಾರು ಬರ್ತಾರೆ ಕಾದು ನೋಡಬೇಕಾಗ್ತದೆ. ಸ್ವತಃ ಅದೇ ಹಾಲಿ ಕೊಡದ 4ನೇ ವೈಯಕ್ತಿಕ ದ್ವಿತೀಯ ಓವರ್ಗಾಗಿಯೂ ಕೂಡ ಅಕ್ಷಯ್ ಅವರನ್ನ ಪರಿಚಯಿಸ್ತಾ ಇದೆ ಮಲ್ನಾಡ್ ಹಂಟರ್ಸ್ ತಂಡ. ಸ್ಟ್ರೈಕ್ ನಲ್ಲಿ ನಂದನ್, ಸುಂದರತೆಯ ಚೆಂಡು ನೇರವಾಗಿ ಬ್ಯಾಟ್ ಮೇಲೆ ಬಡಿತಾ ಇದೆ. ವೇಗದ ಕೆಳ ಕ್ರಮಾಂಕದ ಚೆಂಡುಗಳು ಬಹಳಷ್ಟೊಂದು ಕೈ ಹಿಡಿತಾ ಇದೆ.
ಬಿರುಸಿನ ಚೆಂಡು ತನ್ಮೂಲಕವಾಗಿ ಈ ರೀತಿಯಲ್ಲಿ ಡಾಟ್ ಬಾಲ್. ಓಟಗಳು ಬರ್ತಾ ಇಲ್ಲ. ಚುಕ್ಕಿ ಎಸೆತ. ಮತ್ತೆ ತೀರಾ ಫುಲ್ ಟಾಸ್ ಆದ ವೇಗದ ಚೆಂಡು ತನ್ಮೂಲಕವಾಗಿ 3ಕ್ಕೆ 3 ಡಾಟ್ ಬಾಲ್ಗಳ ಸೇರ್ಪಡೆಗಳು ಕೂಡ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳು ಬರ್ತಾ ಇದೆ. ಅಂತಿಮ 2 ಎಸೆತಗಳು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅದ್ಯಾವ ತಂಡ ಮೊದಲ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತದೆ ಕಾದು ನೋಡಬೇಕಾಗ್ತದೆ. ಉತ್ತಮ ರೀತಿಯ ಎಸೆತ ತನ್ಮೂಲಕವಾಗಿ ಕಡೆ ಚೆಂಡಿಗಾಗಿ ಮತ್ತೆ ಇವಾಗ ಅಕ್ಷಯ್ ಬಿರುಸಿನ ಎಸೆಗಾರಿಕೆಯನ್ನ 4ನೇ ಓವರ್ನ 5 ಚೆಂಡುಗಳು ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ಎಸೆಕ್ಕಾಗಿ ಅಕ್ಷಯ್ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಕಡೆ ಚೆಂಡು ಬಾಕಿ ಉಳಿತಾ ಇದೆ 4ನೇ ಓವರ್ನ. ಈ ರೀತಿಯಲ್ಲಿ ಮುಕ್ತಾಯ ಕಂಡಿರ್ತ 4ನೇ ಓವರ್ ಮೇಡನ್ ಓವರ್ ಆಗ್ತಾ ಇದೆ. ಈ ರೀತಿಯಲ್ಲಿ ತಂಡದ ಮೊತ್ತ 20ರಲ್ಲೇ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಮುಂದುವರಿಕೆಯನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ. ಲೋಹಿತ್ ರಿಪ್ಪಿನಪೇಟೆ ಸ್ಟ್ರೈಕ್ ಭಾಗದಲ್ಲಿ ಎಸಕ್ಕಾಗಿ ಸಚಿನ್ ಗೆರಸ. ಸುಂದರತೆ ಹೊಡೆತ ಲೋಹಿತ್ ದಂಡಲ್ಲಿ ಬೌಂಡ್ರಿ. ಬಿರುಸಿನ 4 ಓಟದ ಸೇರ್ಪಡೆಗಳು ಕೂಡ. 5ನೇ ಓವರ್ನ ಮೊದಲ ಚೆಂಡಲ್ಲಿ ಲೋಹಿತ್ ರಿಪ್ಪಿನಪೇಟೆ ಬೌಂಡರಿಗಳನ್ನು ವರಿಸಿಕೊಳ್ತಾ ಇದ್ದಾರೆ. 24 ಓಟಗಳಿಗೆ ತಲುಪ್ತಾ ಇದೆ. ತೀರಾ ಫುಲ್ ಟಾಸ್ ಆದ ಚೆಂಡು ತನ್ಮೂಲಕ ಸೀಮಾ ರೇಖೆ ಗಡಿಭಾಗವನ್ನು ದಾಟ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ 28 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಎರಡಕ್ಕೆ 2 ಬೌಂಡರಿಗಳನ್ನು ಗಮನಿಸಿಕೊಳ್ತಾ ಇದ್ದಾರೆ ಲೋಹಿತ್ ರಿಪ್ಪಿನಪೇಟೆ. ಶಿಬ್ರಗತಿಯಲ್ಲಿ ಕೂಡ ಪಂದ್ಯಾವಳಿ ನಡೆಸಿಕೊಟ್ಟು ದಯಮಾಡಿ ಬಿರುಸಿನ ಎಸ. ಓಟಗಳು ಬರ್ತಾ ಇಲ್ಲ. 3ನೇ ಕ್ಷಣದಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನವಿಯನ್ನ ಮಾಡಿದ್ರು. ಮುನೇತ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಡೆಸ್ತಾ ಇದ್ದಾರೆ. ಆಟಲೇ ಬಿರುಸಿನ ಹೊಡೆತ ಮತ್ತೆ ಲೋಹಿತ್ ದಂಡಲೆ ಬೌಂಡ್ರಿ. 32 ಓಟಗಳಿಗೆ ತಲುಪ್ತಾ ಇದೆ. 32. ಅಂತಿಮ ಎಸೆತ. ಕಡೆಯ ಚೆಂಡು ಡಾಟ್ ಬಾಲು ಸಂಪೂರ್ಣವನ್ನ ಕೊಂಡ್ಕೊಳ್ತಾ ಇದೆ. ಇನ್ನು ಕೂಡ ಮೊದಲ ಅರ್ಧ ಭಾಗದ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಓವರ್ನಲ್ಲಿ ಲೋಹಿತ್ ರಿಪ್ಪಿನಪೇಟೆ 3 ಬೌಂಡರಿಗಳನ್ನು ರವರಿಸಿಕೊಳ್ತಾ ಇದ್ದಾರೆ. ಅಂತಿಮ ಎಸೆತ ಅದೆಷ್ಟು ಓಟವನ್ನು ಕಲೆ ಆಗ್ತದೆ ಕಾದು ನೋಡಬೇಕಾಗ್ತದೆ. ತಂಡದ ಮೊತ್ತ
2 ಓಟಗಳಿಗೆ ತಲುಪ್ತಾ ಇದೆ. ಮುಂದಿನ ಪಂದ್ಯ 2ನೇ ಸೆಮಿಫೈನಲ್ ಕಾಳಗ. ಟಾಸ್ ಆಗಿ ಕರೆ ರವಾನಿಸಿಕೊಳ್ತಾ ಇದ್ದಾವೆ. CFC ವಿರುದ್ಧವಾಗಿ MCH. ಟಾಸಿಗೆ ಮನೆಯಲ್ಲಿ ಫಸ್ಟ್ ಕಾಲ್ ಫಾರ್ 2 ಟೀಮ್ ಕ್ಯಾಪ್ಟನ್ಸ್. CFC ಕ್ಯಾಪ್ಟನ್ ಮನೆ, MCH ಕ್ಯಾಪ್ಟನ್ ಮನೆ. ರಿಸ್ಕ್ ಸಿಂಗಲ್ಗಳ ಪೂರೈಕೆ ಒಂದೊಡದ ಸೇರ್ಪಡೆ ಮುಖಾಂತರವಾಗಿ 33 ಓಟಗಳಿಗೆ ತಲುಪ್ತಾ ಇದೆ. ಮುದಾಸೇರು ಅಂತಿಮ ಓವರ್ಗಾಗಿಯೂ ಕೂಡ ಮೂಲಕವಾಗಿ ಪ್ರಸನ್ನ ತಪ್ಪನ್ನ ಮಾಡಿದ್ರು. ಸೀಮಾ ರೇಖೆಯ ಅಂಚಿನಲ್ಲಿ ಬೌಂಡರಿಯನ್ನು ಬಿಡ್ತಾ ಇದ್ದಾರೆ. 4 ಓಟದ ಸೇರ್ಪಡೆಗಳು ಕೂಡ 37ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಮುಂದಿನ ಚೆಂಡಿಗಾಗಿ ಮುದಾಸೇರ್. ವೈಡ್ ಎನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಅಗಲವಾದ ಎಸೆತ ವೈಡ್ ಎನ್ನುವಂತಹ ಸೂಚನೆಗಳು ಬರ್ತಾ ಇದೆ. 38 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಅಂತಿಮ ಓವರ್ನಲ್ಲಿಯೂ ಕೂಡ ಬಿರುಸಿನ ಹೊಡೆತ ಮತ್ತೆ ಮಿಸ್ಫೀಲ್ಡ್ ಆಗ್ತಾ ಇದೆ. ಅಲ್ಲಿ ಅಕ್ಷಯ್ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. ಇವಾಗ ಈ ತರಹದ ತಪ್ಪುಗಳು ಬಹುಶಃ ಮಲ್ನಾಡ್ ಹಂಟರ್ಸ್ಗೆ ಅಂತಿಮ ಕ್ಷಣದಲ್ಲಿ ಮುಳುವಾಗ್ತದೆ. ತಂಡದ ಮೊತ್ತ 42 ಓಟಗಳಿಗೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ ಮತ್ತೆ ಲೋಹಿತ್ ರೆಪ್ಪಿನ ಬ್ಯಾಟ ದಾಂಡಲ್ಲಿ ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟ್ತಾ ಇದೆ. ವೈಯಕ್ತಿಕವಾಗಿ 6 ಬೌಂಡರಿಗಳನ್ನು ಲೋಹಿತ್ ರೆಪ್ಪಿನ ಬೇಟ ನೆರವೇರಿಸಿಕೊಳ್ತಾ ಇದ್ದಾರೆ. ಮತ್ತೆ ಬೌಂಡ್ರಿ ತನ್ಮೂಲಕವಾಗಿ ಅರ್ಧ ಶತಕವನ್ನು ಪೂರೈಸ್ತಾ ಇದೆ ಟೀಮ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ನ ತಂಡ. ತನ್ಮೂಲಕವಾಗಿ ರನ್ಔಟ್ ರೂಪದಲ್ಲಿ ಕೂಡ 50-51 ಸರಾಸರಿ ಬೃಹತ್ ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಹಿಂದಿನ ಪಂದ್ಯಗಳಲ್ಲಿ ಕೂಡ ಬಹಳಷ್ಟು ಆ ಟಾರ್ಗೆಟ್ ಅನ್ನು ಬೇರಿಸಿರ್ತಕ್ಕಂಥ ತಂಡ. ಒಂದೆಡೆಯಲ್ಲಿ MCH ತಂಡ ಅವಿವೈಯಕ್ತಿಕವಾಗಿ 10 ಬೌಂಡರಿಗಳನ್ನ ನಡೆಸಿರ್ತಕ್ಕಂಥ ಆಟಗಾರರು, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಲಗ್ಗೆ ಆಗಿರ್ತಕ್ಕಂಥ ಆಟಗಾರರು. ಆ ತರುವಾಯದಲ್ಲಿ ಮತ್ತೆ ಇವಾಗ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಬರೋಬ್ಬರಿ 51 ಟಾರ್ಗೆಟ್ ಅನ್ನು ಅಷ್ಟ ನೀಡ್ತಾ ಇದೆ. ಮೂವತ್ತಾರು ಎಸೆತ ಜಯಕ್ಕಾಗಿ 51 ಓಟದ ಅವಶ್ಯಕತೆ ಇದೆ. ಆರಂಭಿಕಕ್ಕಾಗಿ ವಿನಯ್ ಅಪ್ಪಿ, ಜೊತೆಗಾಗಿ ಶಶಿ ಕಿರಣ್ ತೀರ್ಥಹಳ್ಳಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾರೆ. ನಿನ್ನೆ ದಿನ ಕೂಡ ಬಹಳಷ್ಟು 2 ಪಂದ್ಯಗಳಲ್ಲೂ ಕೂಡ ಬೌಂಡರಿಗಳ ಸರಮಾಲೆಯನ್ನೇ ನಡೆಸಿರ್ತಕ್ಕಂಥ ಆಟಗಾರರು ಶಶಿ ಕಿರಣ್ ತೀರ್ಥಹಳ್ಳಿ. ಅದೆಷ್ಟರ ಮಟ್ಟಿಗೆ ಮಲ್ನಾಡ್ ಹಂಟರ್ಸ್ ನ ಪರವಾಗಿ ಕೂಡ ಈ ತರುವಾಯದ ಚೆಂಡುಗಳಲ್ಲಿ ಆಡ್ತಾರೆ, ಕಾದು ನೋಡಬೇಕಾಗ್ತದೆ. ಹಲೋ ನೋಡಿ, CFC ಕ್ಯಾಪ್ಟನ್ ಬನ್ನಿ, MCH ಕ್ಯಾಪ್ಟನ್ ಬನ್ನಿ ಸರ್. ಲಾಸ್ಟ್ ಕಾಲ್ ಫಾರ್ 2 ಟೀಮ್ ಕ್ಯಾಪ್ಟನ್ಸ್. ಅದೇ ರೀತಿಯಾಗಿ ನಮ್ಮ ಎಡಭಾಗದಲ್ಲಿ ಅರ್ಫತ್ ಅವರು ಇದ್ದಾರೆ. ರಾಯಲ್ ಬ್ರದರ್ಸಿನ ಕೋ ಓನರ್ ಕೂಡ, ಕೋ ಮ್ಯಾನೇಜರ್ ಕೂಡ. ನಮ್ಮ ಬಳಿ
ಈ ಒಂದು ಸಂದರ್ಭದಲ್ಲಿ ತಮ್ಮ ಸೋಲಿನ ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ ಅಶ್ವಲ್ ಫೈಜಲ್ ಹಾಗೂ ಸುಜಿತ್ ಸಾಲಿಯನ್ ಅವರ ಬಳಿ. ಈ ಒಂದು ಪಂದ್ಯಾವಳಿಯ ಯಶಸ್ಸಿಗೆ ಕಾರಣವಾಗಿರ್ತಕ್ಕಂಥ ಫೈಜಲ್ ಆಗಿರ್ಬೋದು, ವಿನಯ್ ತಂಡರ್ ಆಗಿರ್ಬೋದು, ಅದೇ ರೀತಿಯಾಗಿ ಸೋಹೆಲ್ ಡಿಪೋ ಇವರೆಲ್ಲರನ್ನ ಒಳಗೊಂಡಿರ್ತಕ್ಕಂಥ ಒಂದು ಸೌಹಾರ್ದತೆಯ ಒಂದು ಸಂಸ್ಥೆ ಸೌಹಾರ್ದ. ಈ ಒಂದು ಪಂದ್ಯಾವಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನ್ಯಾಷನಲ್ ಸಂಸ್ಥೆಯ ಮಾಲೀಕರು ಅಬ್ದುಲ್ ಕಲಾಂ ಇವರ ಒಂದು ತಂಡ ಅಂಕಣ ಒಳಭಾಗದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮೊದಲ ಸೆಮಿಫೈನಲ್ ಕಾಳಗ ನಡೀತಾ ಇದೆ. ಇದೀಗ ಟಾಸ್ ಕಾರ್ಯಕ್ರಮಕ್ಕಾಗಿ ಯುವ ನಾಯಕರು, ಯುವ ಮುಖಂಡರಾಗಿರ್ತಕ್ಕಂಥ ಹಾರಗಳಿಗೆ ವಿಶ್ವನಾಥ್ ಅವರು ಟಾಸ್ಗಾಗಿ ಎರಡನೇ ಸೆಮಿಫೈನಲ್ ಕಾಳಗ ನಡೀತಾ ಇದೆ. ಕೂಡ ಟಾಸ್ ಕಾರ್ಯಕ್ರಮಕ್ಕಾಗಿ ಯುವ ನಾಯಕರಾಗಿರ್ತಕ್ಕಂಥ ಹಾರಗಳಿಗೆ ವಿಶ್ವನಾಥ್ ಅವರು Toss win by CFC. CFC won the toss. ಎರಡನೇ ಸೆಮಿಫೈನಲ್ ಕಾಳಗ ನಡೀಬೇಕಾಗಿದೆ. ಹಾರಗಳಿಗೆ ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಮತ್ತೆ ಸುಲಭದ ಬೌಂಡರಿ ತನ್ಮೂಲಕವಾಗಿ ದಾಂಡ ಮೇಲಂಚನ ಸವರಿರ್ತಕ್ಕಂಥ ಚೆಂಡು 4 ಓಟದ ಸೇರ್ಪಡೆಗಳು ಕೂಡ. ಹಲೋ ನೋಡಿ, ಊಟ ಮಾಡದೇ ಇರುವಂತ ಆಟಗಾರರು ಪ್ರೇಕ್ಷಕರು ಊಟದ ಕಿಟನ್ನ ಪಡ್ಕೊಳ್ಬಹುದು. ದಯವಿಟ್ಟು ಊಟ ಮಾಡದೇ ಇರುವಂತ ಆಟಗಾರ ಆಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ದಯವಿಟ್ಟು ಊಟದ ವ್ಯವಸ್ಥೆನ ಪಡ್ಕೊಳ್ಳಿ. ಅಲ್ಲಿ ಇಮ್ತಿಯಾಜ್ ಅವ್ರನ್ನ ಬೇಡಿಕೆ ಮಾಡಿಕೊಳ್ಬೇಕಲ್ಲಿ. ಅಂತಿಮ ಎಸೆತ ತನ್ಮೂಲಕವಾಗಿ ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 8 ಓಟಗಳಿಗೆ ತಲುಪ್ತಾ ಇದೆ. ರ ಟಾರ್ಗೆಟ್ ಅನ್ನು ಬೆನ್ನತ್ತಿ ಹೋದ ತಂಡ ಒಂದೆಡೆಯಲ್ಲಿ ಸೆಣಸ್ ಆಟವನ್ನು ನಡೆಸ್ತಾ ಇದೆ. ಮಲ್ನಾಡ್ ಹಂಟರ್ಸ್ ನ ತಂಡ ಈಗಾಗಲೇ ಮೊದಲ ಓವರ್ ಮುಕ್ತಾಯದ ಅಂಚಿನಲ್ಲಿ 6 ಎಸ್ಗಳ ಮುಂದೆ 8 ಓಟವನ್ನು ಕಲೆ ಹಾಕಿ ಆಡ್ತಾ ಇದೆ. ವಿನಯ್ ಅಪ್ಪೆ ಶೈಕ ಭಾಗದಲ್ಲಿಯೂ ಕೂಡ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಇವಾಗ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿಯೂ ಕೂಡ ವಿನಯ್ ತಂಡಾರ್ ವೀರಸೇನ ಹೊಡೆತಕ್ಕೆ ಮನವಿಯನ್ನು ಮಾಡಿದ್ರು. ತನ್ಮೂಲಕವಾಗಿ ಕೆಳ ಅಂಚಿನ ಹೊಡೆತಗಳು ಯಶಸ್ವಿಯನ್ನು ಕಂಡುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎರಡನೇ ಚೆಂಡಿಗಾಗಿ ಕೂಡ ಮತ್ತೆ ಇವಾಗ ವಿನಯ್ ತಂಡರ್ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗ್ತದೆ. ವೀರಸೇನ ನೆಟ್ಟನೇರ ಹೊಡೆತ ಬಹಳಷ್ಟು ಒಂದು ಸುಬ್ರಹ್ಮಣ್ಯ ಸುಬ್ಬು ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಳನ್ನು ನಡೆಸ್ತಾ ಇದ್ದಾರೆ. ನ್ಯಾಷನಲ್ ಸಂಸ್ಥೆಯ ಕೋಚರ್ ಕೂಡ ಸುಂದರತೆಯ ಚೆಂಡುಗಳಿಗೆ ಮನವಿಯನ್ನು ಮಾಡಿದ್ರು. ಎಲ್ಲಿ ಮಹೀಮ್ ಪಾಟೀಲ್ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ. ಮೊದಲ ಫೈನಲ್ ಟಿಕೆಟ್ ಅನ್ನು ಯಾವ ತಂಡ ಪಡೀತದೆ ಕಾದು ನೋಡಬೇಕಾಗ್ತದೆ. ಗೆದ್ದಂತ ತಂಡ ಡೈರೆಕ್ಟ್ ಫೈನಲ್. ಬಿರುಸಿನ ಹೊಡೆತ ತನ್ಮೂಲಕವಾಗಿ 1 ಬೌನ್ಸ್ ಬೌಂಡರಿಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಪ್ಪಿ ದಾಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯ 4ನೇ ಚೆಂಡಿನಲ್ಲಿ ಬೌಂಡರಿಗಳು ರವಾನಿಸಿಕೊಳ್ತಾ ಇದ್ದಾರೆ. 5ನೇ ಚೆಂಡಿಗಾಗಿ ಮತ್ತೆ ಇವಾಗ ವಿನಯ್ ಅಪ್ಪಿ. ನೆಗೆತವನ್ನ ಕಂಡಿರ್ತಕ್ಕಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ಶೂನ್ಯದ ಎಸೆತ. ಆ ನಿಟ್ಟಿನಲ್ಲಿ ಅಂತಿಮ 1 ಚೆಂಡುಗಳು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 12 ಓಟಗಳು. ಮತ್ತೆ ಇವಾಗ ಓಟಗಳು ಬರ್ತಾ ಇಲ್ಲ. 12
ಚೆಂಡುಗಳ ಮುಂದೆ 12 ಓಟವನ್ನು ಕಲೆ ಆಗ್ತಾ ಇದೆ ಟೀಮು ಮಲ್ನಾಡ್ ಹಂಟರ್ಸ್ ನ ತಂಡ. ಅದ್ಯಾವ ತಂಡಕ್ಕೆ ಅದೃಷ್ಟ ಕಾದು ನೋಡಬೇಕಾಗ್ತದೆ. ಈ ಒಂದು ಸೌಹಾರ್ದ ಟ್ರೋಫಿಯ ಅಂತಿಮ ಕ್ಷಣದಲ್ಲಿ ನಾವಿದ್ದೇವೆ. ಇದೇನು ಸೆಮಿಫೈನಲ್ ಕಾಳಗಗಳು ನಡೀತಾ ಇದೆ. ಹಲೋ, ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸೃಜನ್ ಶೆಟ್ಟಿ ಕುರುವಳ್ಳಿ ಇವರು ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೃಜನ್ ಶೆಟ್ಟಿ ಕುರುವಳ್ಳಿ ಅವರೇ, ನಿಮಗೆ ಸೌಹಾರ್ದ ಫ್ರೆಂಡ್ಸಿನ ಪರವಾಗಿ, ಸೌಹಾರ್ದ ಫ್ರೆಂಡ್ಸ್ನಲ್ಲಿ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ತೀರ್ಥಹಳ್ಳಿ ಕ್ರಿಕೆಟ್ ಆಟಗಾರ ಪರವಾಗಿ ಶುಭಾಶಯವನ್ನ ತಿಳಿಪಡಿಸ್ತಾ ಇದ್ದೇವೆ. ಎರಡು ಸತ ಮತ್ತೆ ಮೂರನೇ ಚೆಂಡಿಗಾಗಿ ಕೂತ ಲೋಹಿತ್ ರೆಪ್ಪಿನಪೇಟೆ ಬಿರುಸಿನ ನೆಟ್ಟನೇರ ಹೊಡೆತ ತನ್ಮೂಲಕವಾಗಿ ಚೆಂಡು ಬೌಂಡರಿಗೆ ಸಾಕ್ತಾ ಇದೆ. 4 ಓಟದ ಸೇರ್ಪಡೆಗಳು ಕೂಡ. ಹದಿನಾರು ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಮಾಡು ಇಲ್ಲ ಮಡಿ ಅಂತಕ್ಕಂಥ ಪಂದ್ಯಕೂಟ ಗೆಲ್ಲಲೇಬೇಕಾದ ಒತ್ತಡದ ಪರಿಸ್ಥಿತಿಯಲ್ಲಿ ಎರಡೂ ತಂಡಗಳು ಕೂಡ ಸೆಣಸಾಟವನ್ನು ನಡೆಸ್ತಾ ಇದೆ. ಮತ್ತೆ ಲೋಹಿತ್ ಬಿಟ್ಟಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ವಿನಯ್ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಡೆಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಸುರಕ್ಷಿತವಾದ ಕ್ಷೇತ್ರ ರಕ್ಷಣೆಗಳು ಬಂದರೂ ಕೂಡ ತನ್ಮೂಲಕದಲ್ಲಿ ಚೆಂಡು ಬೌಂಡ್ರಿಗೆ ಸಾಕ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 31 ಓಟದ ಅವಶ್ಯಕತೆ ಇದೆ. ಸುಂದರತೆ ಹೊಡೆತ ಶಾಶಿ ದಾಂಡಲ್ಲಿ ಮತ್ತೆ ಬೌಂಡ್ರಿ. ಹಿಂದಿನ ಪಂದ್ಯಾವಳಿಯಲ್ಲೂ ಕೂಡ ಅವಿ ಮತ್ತೆ ಆದಿ ಇದೇ ತರಹದ ಪಂದ್ಯಕೂಟದ ತಿರುವಿಗೆ ಮುಖ್ಯ ಪಾತ್ರವನ್ನ ವಹಿಸಿರ್ತಕ್ಕಂಥ MC ಅಶ್ವಿನ ಆಟಗಾರರು ಆ ತರುವಾಯದಲ್ಲಿ ಸೇಮ್ ಟಾರ್ಗೆಟ್ ಆದೇಶರ ಮಟ್ಟಿಗೆ ಮುಂದುವರಿಸ್ತಾರೆ. ಮಲ್ನಾಡ್ ಹಂಟರ್ಸ್ ನ ಕಾದು ನೋಡಬೇಕಾಗ್ತದೆ. ಅವಿ ಆಚಾರ್ಯ ವೈಯಕ್ತಿಕವಾಗಿ 10 ಬೌಂಡರಿಗಳನ್ನ ಹೊಡೆದಿರ್ತಕ್ಕಂಥ ಏಕಮಾತ್ರ ಆಟಗಾರರು. ಆ ತರುವಾಯದಲ್ಲಿ ಮತ್ತೆ ಇವಾಗ ಸ್ಟ್ರೈಕ್ ನಲ್ಲಿ ವಿನಯ್ ಅಪಿ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗ್ತದೆ. ಎಸ್ಸಕ್ಕಾಗಿಯೂ ಕೂಡ ವಿನಯ್ ತಂಡರ್ ಬಿರುಸಿನ ಜಾಣ್ಮೆಕೆಯ ಹೊಡೆತ, ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಬಲ್ಲಂತ ಪ್ರಯತ್ನ ಇಲ್ಲಿ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ. 4ರ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 28 ಓಟಗಳಿಗೆ ತಲುಪ್ತಾ ಇದೆ. ನಮ್ಮೊಂದಿಗೆ ಈ ಒಂದು ಪಂದ್ಯಾವಳಿಯಲ್ಲಿ 2 ದಿನಗಳ ಕಾಲ ನಮ್ಮೊಂದಿಗೆ ಸಹಕರಿಸಿದಂಥ ಇಮ್ತಿಯಾಜ್ ಇಮ್ತಿ ಇವರಿಗೆ ಸೌಹಾರ್ದ ಫ್ರೆಂಡ್ಸಿನ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ತಿಳಿಪಡಿಸಿದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮೊಂದಿಗೆ ಅರ್ಫತ್ ಅವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ತಿಳಿಪಡಿಸಿದ್ದೇವೆ. ಮತ್ತೆ ಬೆರಸಿನ ಹೊಡೆತ ಅಪ್ಪಿ ದಾಂಡಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆನ್ ಬೌನ್ಸ್ ಬೌಂಡರಿ ಬಿಟ್ಟ ಸ್ಥಳವನ್ನು ತೊಂಬಿನ ರೂಪದಲ್ಲಿ ಕೂಡ 4 ಓಟದ ಸೇರ್ಪಡೆ 30
2ಕ್ಕೆ ತಲುಪ್ತಾ ಇದೆ. ಮತ್ತೆ ಬಿರುಸಿನ ದಾಂಡುಗಾರಿಕೆ. ವಿನಯ್ ಅಪ್ಪಿ ಮತ್ತೆ ಶಶಿ ಪಾರ್ಟ್ನರ್ಶಿಪ್ಗಳ ಜೊತೆ ಆಟ ಬಹಳಷ್ಟು ಒಂದು ಮಲ್ನಾಡ್ ಹಂಟರ್ಸ್ ತಂಡಕ್ಕೆ ಕೈ ಹಿಡಿತಾ ಇದೆ. ಬಿರುಸಿನ ಚೆಂಡು ತನ್ಮೂಲಕವಾಗಿ 15ರ ಅವಶ್ಯಕತೆ ಜಯಕ್ಕಾಗಿ. 13ಕ್ಕೆ 15 ಅಂತಿಮವಾಗಿ ಮೊದಲ ಟಿಕೆಟ್ ಅನ್ನ ಫೈನಲ್ ಕಾಳಗಕ್ಕೆ ಯಾವ ತಂಡ ಪಡಿತದೆ ಕಾದ್ರೊಳ್ಳಬೇಕಾಗ್ತದೆ. 13-15 ವೇಗದ ಚೆಂಡು ತನ್ಮೂಲಕ ಅಂತಿಮ ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 36 ಓಟಗಳು. ಅಂತಿಮ 12 ಸೆತ ಜಯಕ್ಕಾಗಿ 15 ಓಟದ ಅವಶ್ಯಕತೆಗಳು ಕೂಡ. ಗೆದ್ದಂತ ತಂಡ ಮೊದಲ ಫೈನಲ್ ಸುತ್ತಿಗೆ ಪ್ರವೇಶವನ್ನ ಪಡೀತದೆ. ಸಚಿನ್ ಅವರೇ, ಒಂದ್ಸತಿನೇ ಬರ್ಬೇಕು ಗ್ರೌಂಡಿಗೆ, ಪದೇ ಪದೇ ಏನು ಒಂದೇ ಸತಿ. ಒಂದೇ ಸತಿ ನೋಡಿ. ಸುರೇಲ್ ಅವರು ಹೇಳ್ತಾ ಇದ್ದಾರೆ. ಸೃಜನ್ ಶೆಟ್ಟಿ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹೇಶ್ ಪಾಟೀಲ್ ಬಿಟ್ಟಿರ್ತಕ್ಕಂಥ ಚೆಂಡು ಶಶಿ ದಾಂಡಲಿ. ಸುಲಭದ ಲೆಕ್ಕಾಚಾರದ ಪಂದ್ಯಕೂಟಗಳು ಈಗ ಬಹಳಷ್ಟು ರೋಚಕ ಹಂತದಲ್ಲಿ ಸಾಗ್ತಾ ಇದೆ. ತನ್ಮೂಲಕವಾಗಿ ಬೌಂಡರಿ ಎನ್ನುವಂತಹ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಮತ್ತೆ ಬೌಂಡ್ರಿ. ಜಯಕ್ಕಾಗಿ 7ರ ಅವಶ್ಯಕತೆಗಳು ಕೂಡ. ಎಸ್ಗಾರಿಕೆ ಭಾಗದಲ್ಲಿ ಮಹೀಂ ಪಾಟೀಲ್. ವೈಡ್ ಬಾಲ್ಗಳ ಸೂಚನೆ. 6ರ ಅವಶ್ಯಕತೆ ಜಯಕ್ಕಾಗಿ. ಕೈ ಜಾರಿ ಹೋಗ್ತಿದ್ದ ಪಂದ್ಯಕೂಟವನ್ನು ಕೈ ಹಿಡಿತಕ್ಕೆ ತಂದಿರತಕ್ಕಂಥ ಆಟಗಾರರು ವಿನಯ್ ಜೊತೆ ಆಟಕ್ಕಾಗಿ ಶಶಿ ಕಿರಣ್. ಈ ರೀತಿಯಲ್ಲಿ ಕೊಂಚ ಮಟ್ಟಿಗೆ ನೆಗೆತವನ್ನ ಕಂಡಿರ್ತಕ್ಕಂಥ ಚೆಂಡು ಅಪಾಯದ ಚೆಂಡು ಆಗ್ತಾ ಇದೆ. 3 ರನ್ಸ್ಗಳು ಮುಕ್ತಾಯವಾಗ್ತಾ ಇದೆ. 9 ಸೆತ ಜಯಕ್ಕಾಗಿ 6 ಓಟದ ಅವಶ್ಯಕತೆಗಳು ಕೂಡ. ತಂಡದ ಮೊತ್ತ ಈ ರೀತಿಯಲ್ಲಿ ಮಿಸ್ಫೀಲ್ಡ್ ಆಗ್ತಾ ಇದೆ. ಸುಲಭದ ಬೌಂಡರಿಗಳನ್ನು ಬಿಡ್ತಾ ಇದ್ದಾರೆ. ಅಂತಿಮವಾಗಿ 8 ಸೆತ ಜಯಕ್ಕಾಗಿ 2 ಓಟದ ಅವಶ್ಯಕತೆಗಳು ಕೂಡ. ಮೂಲಕವಾಗಿ ಬಿಗು ಪಾರ್ಟ್ನರ್ಶಿಪ್ ಮುಖಾಂತರವಾಗಿ ಶೂನ್ಯ ಲಾಭದ ಮುಖಾಂತರವಾಗಿ ಕೂಡ ಯಾವುದೇ ಉದ್ದರಿಗಳನ್ನು ಕಳ್ಕೊಳ್ಳದೆ ಈ ಒಂದು ಮಲ್ನಾಡ್ ಹಂಟರ್ಸ್ ತಂಡ ಜಯಿಸ್ತಾ ಇದೆ. ಮೊದಲ ಫೈನಲ್ ಟಿಕೆಟ್ ಅನ್ನು ಪಡೆದಿರ್ತಕ್ಕಂಥ ಮಲ್ನಾಡ್ ಹಂಟರ್ಸ್ ಕಂಗ್ರಾಚುಲೇಷನ್ ಅನ್ನು ತಿಳಿಸ ಮತ್ತೆ ಹಲೋ, ಕಳೆದ ಪಂದ್ಯ ಶ್ರೇಷ್ಠ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಡೌಟ್ಲೆಸ್ ಸೆಲೆಕ್ಷನ್ ಶಶಿಕಿರಣ್ ತೀರ್ಥಹಳ್ಳಿ ಕಳೆದ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರೋದು. ನೀಡಬೇಕಾಗಿ ನಮ್ಮೊಂದಿಗೆ ಸಹಕರಿಸಿದಂತ ಇಮ್ತಿಯಾಜ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶಶಿಕಿರಣ್ ತೀರ್ಥಹಳ್ಳಿ ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ